ನಮಸ್ಕಾರ ಎಲ್ಲರಿಗೂ ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್. ಜಸ್ಟ್ ಏನೋ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ರಿಲೇಟೆಡ್. ಅವರ ಡೈರೆಕ್ಟರ್, ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ನ ಡೈರೆಕ್ಟರ್ ಒಂದು ಸ್ಟೇಟ್ಮೆಂಟ್ನ ಓಪನ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಮಗ, ರಿಲೇಟೆಡ್ ಟು ಬೆನ್ ಸ್ಟೋಕ್ಸ್ ಬ್ಯಾಕ್ ಇನ್ ODI ಫಾರ್ಮ್ಯಾಟ್. ವೈಡ್ ಬಾಲ್ ಕ್ರಿಕೆಟ್ಗೆ ಅವರೇ ಕ್ಯಾಪ್ಟನ್ಸಿ ನಿಭಾಯಿಸುವಂಥ ಸಾಧ್ಯತೆ ಇದೆ. ಗೋಯಿಂಗ್ ಫಾರ್ವರ್ಡು ಅವ್ರನ್ನ ನಾವು ಒಂಥರ ಸೈಡ್ ಲೈನ್ ಮಾಡ್ತಾ ಇಲ್ಲ, ಅವ್ರನ್ನೂ ಕೂಡ ಗಣನೆಗೆ ತಗೊತೀವಿ, ಅವ್ರನ್ನ ಮತ್ತೆ ರಿಟೈರ್ಮೆಂಟಿಂದ ಕಮ್ ಬ್ಯಾಕ್ ಮಾಡಿಸುವಂಥ ಸಾಧ್ಯತೆ ಇದೆ ಅಂತ ಓಪನ್ ಸ್ಟೇಟ್ಮೆಂಟ್ನ ರಾಬ್ ಅವರು ಕೊಟ್ಟಿದ್ದಾರೆ ಆಸ್ ಎ ಡೈರೆಕ್ಟರು. ಸೊ ಅದರಿಂದ ಗಣನೆಗೆ ತಗೊಂಡ್ಲೇಬೇಕು ಈ ಒಂದು ಪಾಯಿಂಟ್ನ. ಅಲ್ಲಾಗೋರು ಇವಾಗ ಹೇಳ್ಬೋದು, ಏನು ರಿಟೈರ್ಮೆಂಟ್ ಏನು ಆಟ ಆಗೋಗ್ಬಿಟ್ಟೈತೆ ಇವರಿಗೆ, ರಿಟೈರ್ಮೆಂಟ್ ಯಾವಾಗ ಬೇಕೋ ಅವಾಗ ರಿಟೈರ್ಮೆಂಟ್ನ ಕೊಡೋದು, ಯಾವಾಗ ಬೇಕೋ ಅವಾಗ ಕಮ್ ಬ್ಯಾಕ್ ಮಾಡೋದು ಅಂತ. ಬ್ಯಾಕ್ ಇನ್ 2022 ಅಲ್ಲೇ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ರು ಬೆನ್ ಸ್ಟೋಕ್ಸ್. ಅವಾಗ ಆಶ್ಚರ್ಯಕರವಾದಂಥ ರಿಟೈರ್ಮೆಂಟ್ ಆಗಿತ್ತು, ODI ಫಾರ್ಮ್ಯಾಟಿಂದ ರಿಟೈರ್ ಆಗ್ತಾ ಇದ್ದೀನಿ ಅಂತ. ಆಮೇಲೆ 2023 ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ, ರಿಟೈರ್ಮೆಂಟಿಂದ ODI ವರ್ಲ್ಡ್ ಕಪ್ನ ಆಡೋದಕ್ಕೆ ಕಮ್ ಬ್ಯಾಕ್ ಮಾಡ್ತಾರೆ. ಸೊ ಅಲ್ಲೇನು ಅಷ್ಟೇನಾಗಿ ಹೆವಿಯಾಗಿ ಏನು ಪರ್ಫಾರ್ಮ್ ಮಾಡೋದಿಲ್ಲ, ಇನ್ಫ್ಯಾಕ್ಟ್ ಅಲ್ಲಿ ಕ್ಯಾಪ್ಟನ್ಸಿನೂ ಕೂಡ ನಿಭಾಯಿಸಿರೋದಿಲ್ಲ ODI ವರ್ಲ್ಡ್ ಕಪ್ಪಲ್ಲಿ. ಸೊ ಅದಾದ ನಂತರ ODI ವರ್ಲ್ಡ್ ಕಪ್ ಆದ ನಂತರ ಅಲ್ಲೂ ಕೂಡ ಅದಾದಮೇಲೆ ಯಾವುದೂ ಮ್ಯಾಚ್ನ ಆಡಿಲ್ಲ ODI ಫಾರ್ಮ್ಯಾಟಲ್ಲಿ. ಆ್ಯಂಡ್ ರಿಟೈರ್ಮೆಂಟ್ನ ಅಲ್ಲೇ ಕನ್ಕ್ಲೂಡ್ ಮಾಡಿದ್ರು, ಇದು ಲಾಸ್ಟ್ ಗುರು ODI ಮತ್ತೆ ನಾನು ಬರೋದಿಲ್ಲ ಅಂತ, ಇದೊಂದು ಲಾಸ್ಟ್ ವರ್ಲ್ಡ್ ಕಪ್ ಆಡ್ಬಿಡ್ತೀನಿ, ವರ್ಲ್ಡ್ ಕಪ್ ಆದಮೇಲೆ ಮುಗೀತು ನಂದು ಅಂತ ಅಲ್ಲೇ ಕನ್ಕ್ಲೂಡ್ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ODI ಮ್ಯಾಚ್ನವರು ಆಡಿಲ್ಲ 2023 ವರ್ಲ್ಡ್ ಕಪ್ ಆದಾಗಿಂದ. ಸೊ ಇವಾಗ ಆಲ್ ಆಫ್ ಎ ಸಡನ್ ಚಾಂಪಿಯನ್ಸ್ ಟ್ರೋಫಿಗೂ ಕೂಡ ಸೆಲೆಕ್ಟ್ ಆದಂಥ, ಅಂದರೆ ಅವರು ಕಮ್ ಬ್ಯಾಕ್ ಮಾಡಲ್ಲ ಮತ್ತೆ ರಿಟೈರ್ಮೆಂಟಿಂದ, ಕಮ್ ಬ್ಯಾಕು ಮತ್ತೆ ರಿಟೈರ್ಮೆಂಟು, ಕಮ್ ಬ್ಯಾಕು ಮತ್ತೆ ರಿಟೈರ್ಮೆಂಟ್. ಇವಾಗ ಅದೇ ಥರ ಸೀನ್ ಕಾಣಿಸ್ತಾ ಇದೆ. ಇವಾಗ ಅಪ್ಕಮಿಂಗ್ ODI ವರ್ಲ್ಡ್ ಕಪ್ ಏನಿದೆ 2027 ODI ವರ್ಲ್ಡ್ ಕಪ್ಪಿಗೆ ಸ್ಟ್ರಾಂಗ್ ಆಗಿ ಬಲಿಷ್ಠವಾಗಿ ಬಿಲ್ಡ್ ಆಗಬೇಕು ಇಂಗ್ಲೆಂಡ್ ಟೀಮು. ಯಾಕಂದರೆ ಸಿಕ್ಕಾಪಟ್ಟೆ ಕುಸ್ತೋಗಿದೆ ಇಂಗ್ಲೆಂಡ್ ಟೀಮು. 2019 ODI ಫಾರ್ಮ್ಯಾಟಲ್ಲಿ ಕುಸ್ತೋಗ್ಬಿಟ್ಟಿದೆ. T20 ಫಾರ್ಮ್ಯಾಟಲ್ಲಿ ಒಂದ್ಸಲ ವರ್ಲ್ಡ್ ಕಪ್ ಗೆದ್ರು, ಅದು ಸೆಕೆಂಡ್ರಿ. ಬಟ್ ODI ಫಾರ್ಮ್ಯಾಟ್ ಅಂತ ಬಂದಾಗ ಅಲ್ಲಿಂದನೂ ಕೂಡ ಕುಸ್ತೋಗ್ಬಿಟ್ಟಿದೆ ಇಂಗ್ಲೆಂಡ್ ಟೀಮು. ಅಲ್ಲಿಂದ ರಿಕವರ್ ಆಗಬೇಕು ಅಂತಂದರೆ ಕ್ವಾಲಿಟಿ ಇರುವಂಥ ಕ್ಯಾಪ್ಟನ್ನ ಅಗತ್ಯತೆ ಇದೆ, ಅನಿವಾರ್ಯತೆ ಇದೆ. ಬೆನ್ ಸ್ಟೋಕ್ಸು ಒಳ್ಳೆ ಕ್ಯಾಪ್ಟನ್ನು, ಅವ್ರೇನಕ್ಕೆ ಅಷ್ಟು ಬೇಗ ರಿಟೈರ್ಮೆಂಟ್ನ ಕೊಟ್ಟರು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಅದೇ ಅವ್ರಿಗೆ ಆಗ್ತಿದ್ದ ಪ್ರೆಷರಿಂದ, ಅಂದರೆ ವರ್ಕ್ಲೋಡ್ನ ಮ್ಯಾನೇಜ್ ಮಾಡೋಕ್ಕೆ ಆಗದೆ ಇರೋದ್ರಿಂದ ಬರೀ ಟೆಸ್ಟ್ ಫಾರ್ಮ್ಯಾಟು ಜೊತೆಗೆ T20 ಫಾರ್ಮ್ಯಾಟ್ನ ಸ್ವಲ್ಪ ಆಡ್ತೀವಿ ಅಂತ ಹೇಳಿದರು. ಬಟ್ ಇವಾಗ ಟೆಸ್ಟ್ ಫಾರ್ಮ್ಯಾಟ್ ಕಡೆನೇ ಜಾಸ್ತಿ ಹೆವಿ ಅಂದರೆ ಹೆವಿ ಕಾನ್ಸಂಟ್ರೇಟ್ ಮಾಡ್ತಿದ್ರು. ಇಂಜುರೀಸ್ಗಳು ಸಿಕ್ಕಾಪಟ್ಟೆ ಆಗಿತ್ತು ರೀಸೆಂಟಾಗಂತೂ. ಕಳೆದ ಒಂದು 3-4 ವರ್ಷ ತೊಗೊಂಡು ನೋಡ್ತು ಅಂದರೆ ಅವರು ಇಂಜೋರ್ಡ್ ಆಗಿಬಿಟ್ಟು ಈಚೆಗಡೆ ಇರೋದೇ ಜಾಸ್ತಿ ಮ್ಯಾಚ್ನ ಆಡಿರೋದಕ್ಕಿಂತ. ಸೊ ಇವಾಗಲೂ ಕೂಡ ರೀಸೆಂಟಾಗಿ ಇಂಜುರಿ ಆಗಿತ್ತು, ಲೈಟಾಗಿ ಇವಾಗ ಸ್ವಲ್ಪ ರಿಕವರ್ ಆಗಿದ್ದಾರೆ. ಸೊ ಇವಾಗ ಬರ್ತಾ ಇರೋ ಅಪ್ಡೇಟ್ ಪ್ರಕಾರ ಅವರು ಅಪ್ಕಮಿಂಗ್ ಕ್ಯಾಪ್ಟನ್ ಆಗ್ಬೋದಂತೆ, ಮತ್ತೆ ಇಂಗ್ಲೆಂಡ್ ಟೀಮ್ಗೆ ಕ್ಯಾಪ್ಟನ್ಸಿ ನಿಭಾಯಿಸ್ಬೋದಂತೆ. ಇದು ಎಷ್ಟು ಸಲ ರಿಟೈರ್ಮೆಂಟ್ನ ಕೊಡ್ತಾರೆ, ಎಷ್ಟು ಸಲ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಎಲ್ಲರಿಗೂ ಖಂಡಿತ ಅನಿಸುತ್ತೆ. ಇನ್ಫ್ಯಾಕ್ಟ್ ಜೋ ರೂಟನು ಕೂಡ ಅಷ್ಟೇ 2023 ಅವರು ವರ್ಲ್ಡ್ ಕಪ್ನ ಲಾಸ್ಟ್ ಆಡಿದ್ದು, ಅಂದರೆ ODI ಫಾರ್ಮ್ಯಾಟ್ನ ಲಾಸ್ಟ್ ಆಡಿದ್ದು. ಅದಾದಮೇಲೆ ಇಂಡಿಯಾ ಸೀರೀಸ್ ಏನು ಬಂತು, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ODI ಸೀರೀಸು, ಸೊ ಇದಕ್ಕೇ ನೆಕ್ಸ್ಟ್ ಸೆಲೆಕ್ಟ್ ಆಗಿದ್ದು. ಬಟ್ ಜೋ ರೂಟ್ ಎಲ್ಲರೂ ಸೆಲೆಕ್ಟ್ ಆದರು, ಇಲ್ಲಿ ಕಮ್ ಬ್ಯಾಕ್ ಮಾಡಿಲ್ವಲ್ಲ ಬೆನ್ ಸ್ಟೋಕ್ಸ್, ಇಲ್ಲಿ ಕಮ್ ಬ್ಯಾಕ್ ಮಾಡಲಿಲ್ವಲ್ಲ ಚಾಂಪಿಯನ್ಸ್ ಟ್ರೋಫಿಗೆ. ಸೊ ಇಲ್ಲಿ ಕಮ್ ಬ್ಯಾಕ್ ಮಾಡಿತ್ತು ಅಂದರೆ ಒಂದು ಅರ್ಥ ಇರೋದು, ಈ ಚಾಂಪಿಯನ್ಸ್ ಟ್ರೋಫಿಲಿ ಉಣಿಸ್ಕೊಂಡಾದ್ಮೇಲೆ ಇಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋವಂಥದ್ದು, ಕ್ಯಾಪ್ಟನ್ಸ್ನ ಮತ್ತೆ ಇಲ್ಲಿಂದ ಒಂದು 2-3 ವರ್ಷ ನಿಭಾಯಿಸ್ಬಿಟ್ಟು ಅಲ್ಲಿ ವರ್ಲ್ಡ್ ಕಪ್ನ ಗೆಲ್ಲಿಸ್ತಾರೆ ಅನ್ನೋವಂಥದ್ದು. ಅವ್ರಿಗೆ ಇನ್ನೂ 2-3 ವರ್ಷ ಆಡುವಂಥ ಕೆಪಬಿಲಿಟಿ ಇದೆಯಾ, 2027ವರೆಗೂ ಕೂಡ ಆಡುವಂಥ ಕೆಪಬಿಲಿಟಿ ಇದೆಯಾ. 2022 ODI ಫಾರ್ಮ್ಯಾಟ್ಗೆ ರಿಟೈರ್ಮೆಂಟ್ ಕೊಟ್ಟಂತಹ ಬೆನ್ ಸ್ಟೋಕ್ಸು 2027ವರೆಗೂ ಕೂಡ ಕ್ಯಾಪ್ಟನ್ಸಿನ ನಿಭಾಯಿಸ್ಕೊಂಡು ಇಂಗ್ಲೆಂಡ್ ಟೀಮ್ನ ತೊಗೊಂಡೋಗುವಂಥ ಕೆಪಬಿಲಿಟಿ ಇದೆಯಾ, ಅವರಿಗೆ ಫಸ್ಟು ಆ ಕಾನ್ಫಿಡೆನ್ಸ್ ಇದೆಯಾ, ಅದು ಗೊತ್ತಿಲ್ಲ. ಸೊ ಇವರು ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬೆನ್ ಸ್ಟೋಕ್ಸ್ನ, ನಾವು ಗಣನೆಗೆ ತಗಂತೀವಿ ODI ಕ್ಯಾಪ್ಟನ್ಸಿಗೆ ಅಂತ. ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಮಗ, ಒಟ್ಟಲ್ಲಿ ಹೇಳಿರೋದಂತೂ ನಿಜ. ಒಂದ್ಸಲ ಮಾಡಿದ್ರೆ ಏನೋ ಓಕೆ ಅಂತ ಹೇಳ್ಬೋದು, ಅದೇ ಪದೇ ಕಮ್ ಬ್ಯಾಕ್ ಮಾಡ್ತಾರೆ, ರಿಟೈರ್ಮೆಂಟ್ ಕೊಡ್ತಾರೆ, ಕಮ್ ಬ್ಯಾಕ್ ಮಾಡ್ತಾರೆ, ರಿಟೈರ್ಮೆಂಟ್ ಕೊಡ್ತಾರೆ. ಇದಂತಂದ್ರೆ ಒಂಥರ ಅಜೀಬ್ ಆಗೋಗ್ಬಿಡುತ್ತೆ, ರಿಟೈರ್ಮೆಂಟ್ಗೆ ಏನು ವ್ಯಾಲ್ಯೂನೇ ಇಲ್ವಾ ಅಂತ ಅನ್ನಿಸ್ಬಿಡುತ್ತೆ. ಸೊ ಬೆನ್ ಸ್ಟೋಕ್ಸ್ ಅವರು ಯೋಚನೆ ಮಾಡಿಬಿಟ್ಟು ನಿರ್ಧಾರನ ತಗೊಂತಾರೆ ಅಂತ ಅನ್ಕೊಂಡಿದ್ದು. ಇನ್ನೇನು ಇವಾಗ ಸಿಚುವೇಶನ್ ನೋಡ್ತು ಅಂತಂದರೆ ಬೆನ್ ಸ್ಟೋಕ್ಸ್ನ ಅನಿವಾರ್ಯತೆ, ಅಗತ್ಯತೆ ಸಿಕ್ಕಾಪಟ್ಟೆ ಜಾಸ್ತಿ ಇಂಗ್ಲೆಂಡ್ ಟೀಮ್ಗೆ ಇದೇನೋ ಥರನೇ ಕಾಣಿಸ್ತಾ ಐತೆ ಸೀನ್ ನೋಡ್ತು ಅಂದರೆ. ನೋಡೋಣ ಮಗ ಅದೇನಾಗುತ್ತೆ ಅಂತ. ಬಟ್ ನಿಮಗೇನು ಅನ್ನಿಸ್ತಿದೆ, ಇದರ ರಿಟೈರ್ಮೆಂಟ್ನ ಆಟ ಮಾಡ್ಕೊಂಡಿದ್ರಲ್ಲ, ಕೊಡೋದು ತಗೊಳ್ಳೋದು. ನನ್ನ ಪ್ರಕಾರ ಒಂದು ಸಲ ರಿಟೈರ್ಮೆಂಟ್ನ ಒಂದು ಫಾರ್ಮೆಟ್ಗೆ ಕೊಟ್ಟಾದ್ಮೇಲೆ ಪ್ಲೇಯರು ಮತ್ತೆ ತಿರುಗಿ ನೋಡಬಾರ್ದು. ಅದೆಷ್ಟೇ ವರ್ಷ ಆದಮೇಲೆ ಬೇಕಾದ್ರೂ ಕೊಡಲಿ, ಅವರು 40 ವರ್ಷಕ್ಕೆ ಕೊಡಲಿ ರಿಟೈರ್ಮೆಂಟ್ನ. ಅರ್ಲಿ ಆನ್ ಕೊಟ್ಬಿಟ್ಟು ಸುಮ್ಮನೆ ಅಲ್ಲಿ ಆಟ ಆಡ್ಕೊಂಡು ಮತ್ತೆ ರಿಟೈರ್ಮೆಂಟಿಂದ ಕಮ್ ಬ್ಯಾಕ್ ಮಾಡ್ತೀನಿ ಅಂಥದ್ದು. ಸೊ ಇದೊಂಥರ ಜಾತ್ರೆ ಅಂತ ಅನಿಸುತ್ತೆ. ರಿಟೈರ್ಮೆಂಟ್ ಕೊಡುವಂಥ ಅಗತ್ಯತೆ ಇಲ್ಲ, ಅವ್ರು ಆಡೋದು ಬೇಡ ಗುರು ಫಾರ್ಮೆಟ್ನ. ಇವಾಗ ಪಾಂಡ್ಯ ಆಡ್ತಿಲ್ಲ ಟೆಸ್ಟ್ ಫಾರ್ಮೆಟ್, ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರಾ ಟೆಸ್ಟ್ ಫಾರ್ಮೆಟಿಗೆ? ಕೊಟ್ಟಿಲ್ಲ ತಾನೆ. ಸೊ ಸುಮ್ಮನೆ ಇದ್ರಾಗುತ್ತೆ, ಎಲ್ಲ ಫಾರ್ಮೆಟ್ಗೂ ಒಂದೇ ಟೈಮಲ್ಲಿ ರಿಟೈರ್ಮೆಂಟ್ನ ಕೊಟ್ಟರೆ ಆಗುತ್ತೆ, ಏನು ಒಂದು ಫಾರ್ಮೆಟಿಗೆ ಕೊಡುವಂಥದ್ದು ಬಿಡುವಂಥದ್ದು. ಸೊ ಇದೊಂಥರ ಕ್ರಿಂಜ್ ಅಂತ ಅನಿಸುತ್ತೆ. ನಿಮಗೆ ಪರ್ಸನಲಿ ಏನು ಅನ್ನಿಸ್ತಾ ಇದೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬುಬಾ.